ಸುದ್ದಿಗಳು ಕಾಯ್ತಾ ಇದೆ. ಇವತ್ತೇನೇನು ಬೆಳವಣಿಗೆ ಆಯಿತು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಡ್ರಗ್ಸ್ ಅನ್ನೋ ಮಾದಕ ವಿಷ ಶಾಲಾ ಮಕ್ಕಳನ್ನು ಕೂಡ ಆವರಿಸ್ತಾ ಇದೆಯಾ ಅಥವಾ ಆವರಿಸಿದೆಯಾ ಅನ್ನೋ ಪ್ರಶ್ನೆ ರೈಸ್ ಆಗ್ತಿದೆ. ಪ್ರಪಂಚದ ಅರಿವೇ ಇಲ್ಲದಂಥ ಮಕ್ಕಳಿಗೆ ಡ್ರಗ್ಸ್ ಸೇವನೆ ಹುಚ್ಚು ಹಿಡಿಸ್ತಿದ್ದಾರಾ? ಹಾಗಿದ್ರೆ ಶಾಲೆಗೆ ಹೋಗೋ ಮಕ್ಕಳು ಎಷ್ಟು ಸೇಫು? ಇಂಥದ್ದೊಂದು ಪ್ರಶ್ನೆಗೆ ಕಾರಣ ಆಗಿದ್ದು ಶಿಕ್ಷಣ ಸಚಿವರೇ ಕೊಟ್ಟಂತಹ ಹೇಳಿಕೆ. ಈಗ ಸಿಎಂ ಸೇರಿ ಸರ್ಕಾರವೇ ಡ್ರಗ್ಸ್ ಜಾಲದ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಮಿಸ್ ಮಾಡಿದೆ. 2 ವರ್ಷ 3 ವರ್ಷದ ಹಿಂದೆನೆ ಈ ವಿಚಾರನ ನಾವು ಪ್ರಸ್ತಾಪ ಮಾಡಿದ್ದು ಬೇರೆ ಸರ್ಕಾರ ಇದ್ದಾಗ. ಶ್ರೀಮಂತ ಮಕ್ಕಳು ಓದುವ ಶಾಲೆಗಳು ಅವ್ರನ್ನ ಸೆಳಿಲಿಕ್ಕೆ ಅವ್ರು ತಿನ್ನುವ ಐಸ್ ಕ್ರೀಮ್ ಇರ್ಬೋದು, ಹಣ್ಣಿರ್ಬೋದು, ಅದಕ್ಕೆಲ್ಲ ಸೌರ್ ಕೊಡ್ತಾರೆ ಅಂತ ಒಂದು ಬಹಳ ದೊಡ್ಡ ಗುಮಾನಿ ಇದೆ. ಕೇಳಿದ್ರಲ್ಲ, ಶಿಕ್ಷಣ ಸಚಿವರೇ ಕೊಟ್ಟಿರೋ ಹೇಳಿಕೆ ಇದು. ಶಾಲೆಗೆ ಹೋಗುವ ಪುಟ್ಟ ಮಕ್ಕಳನ್ನು ಡ್ರಗ್ಸ್ ಚಟಕ್ಕೆ ತಳ್ತಾ ಇರೋ ದೊಡ್ಡ ಜಾಲ ಕರ್ನಾಟಕದಲ್ಲಿದೆ ಅನ್ನೋ ಮಾತು ನಿಜ ಆಗ್ತಾ ಇದೆ ಅನ್ಸುತ್ತೆ. ಶಾಲೆಗಳ ಮುಂದೆ ಮಾರುವ ಕೆಲವು ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ, ಕೆಲವು ಫ್ರೂಟ್ ಸಲಾಡ್ ಅಂಗಡಿಗಳಲ್ಲಿ ಡ್ರಗ್ಸ್ ಬೆರೆಸಿ ಮಕ್ಕಳಿಗೆ ಕೊಡ್ತಿದ್ದಾರೆ ಅನ್ನೋ ಗುಮಾನಿ ಇದೆ. ಶಾಲಾ ಮಕ್ಕಳಿಗೂ ಡ್ರಗ್ಸ್ ಕೊಡ್ತಿದ್ದಾರೆ ಅನ್ನೋ ಸಚಿವರೇ ಅನುಮಾನ ವ್ಯಕ್ತಪಡಿಸಿದ್ದು ಕರ್ನಾಟಕದಲ್ಲಿ ಡ್ರಗ್ಸ್ ಜಾಲ ಯಾವ ಮಟ್ಟಿಗಿದೆ ಅನ್ನೋದಕ್ಕೆ ಸಾಕ್ಷಿ. ಪಾಶ್ ಸ್ಕೂಲ್ಸ್ ಅಂತ ನಾವೇನು ಹೇಳ್ತೀವಿ, ಶ್ರೀಮಂತ ಮಕ್ಕಳು ಓದುವ ಶಾಲೆಗಳು, ಅಲ್ಲಿ ಅವ್ರನ್ನ ಸೆಳಿಲಿಕ್ಕೆ ಒಂದ್ಸಲ ಅಮಿಷಕ್ಕೆ ಬಿಡಿಸೋದಕ್ಕೆ ಅವ್ರು ತಿನ್ನುವ ಐಸ್ ಕ್ರೀಮ್ ಇರ್ಬೋದು, ಹಣ್ಣಿರ್ಬೋದು, ಅದಕ್ಕೆಲ್ಲ ಸೌರ್ ಕೊಡ್ತಾರೆ ಅಂತ ಒಂದು ಬಹಳ ದೊಡ್ಡ ಗುಮಾನಿ ಇದೆ. ಕರ್ನಾಟಕದಲ್ಲಿ ಡ್ರಗ್ಸ್ ವಿಷವ್ಯೂಹ ಬರೀ ನಟ ನಟಿಯರನ್ನಷ್ಟೇ ಆವರಿಸಿಕೊಂಡಿಲ್ಲ. ರಾಜಕಾರಣಿಗಳು, ಉದ್ಯಮಿಗಳು, ಯುವ ಪೀಳಿಗೆಯನ್ನಷ್ಟೇ ಆವರಿಸಿಲ್ಲ. ಪುಟ್ಟ ಮಕ್ಕಳಿಗೆ ಅವರಿಗೆ ಗೊತ್ತಿಲ್ಲದಂತೆ ಡ್ರಗ್ಸ್ ಕೊಟ್ಟು ಹಣ ಮಾಡ್ತಾ ಇರೋ ಜಾಲ ರಾಜ್ಯದಲ್ಲಿದೆ ಅನ್ನೋದು ಈಗ ತನಿಖೆಯಾಗ್ತಾ ಇದೆ. ಯುವ ಜನತೆಯನ್ನ ಹಾಳು ಮಾಡುವವರನ್ನ ಹಿಡಿದು ಜೈಲಿಗೆ ಕಳುಹಿಸ್ತೀವಿ ಅಂತ ಸಚಿವರು ಸವಾಲ್ ಹಾಕಿದ್ದಾರೆ. ಯುವ ಜನಾಂಗನ ಹಾಳು ಮಾಡುವ ಯಾವುದೇ ಈ ಒಂದು ಚಟುವಟಿಕೆಗೆ ನಾವು ಪ್ರೋತ್ಸಾಹ ಕೊಡಬಾರ್ದು, ಹಿಡಿದು ಒಳಗಡೆ ಹಾಕಬೇಕು. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಮಾಫಿಯಾ. ಯಾವಾಗ ಡ್ರಗ್ಸ್ ಕಿಂಗ್ ಪಿನ್ ರವಿಶಂಕರ್, ರಾಹುಲ್ ಶೆಟ್ಟಿ, ವೀರೇನ್ ಖನ್ನಾರಂತಹ ಕ್ರಿಮಿಗಳು ಸಿಸಿಬಿ ಬಲೆಗೆ ಬಿದ್ರೋ, ಯಾವಾಗ ಡ್ರಗ್ಸ್ ಕೇಸ್ನಲ್ಲಿ ನಟಿ ರಾಗಿಣಿ ದ್ವಿವೇದಿ A2 ಆರೋಪಿಯಾದ್ಲೋ, ಆಗ್ಲೇ ಡ್ರಗ್ಸ್ ವಿಷಜಾಲದ ವಿರುದ್ಧ ಸಿಸಿಬಿ ಪೊಲೀಸರು ಸಮರ ಸಾರಿದ್ರು. ಇನ್ನೊಂದ್ ಕಡೆ ಮಾಜಿ ಮಂತ್ರಿ ಜೀವರಾಜ್ ಆಳ್ವ ಪುತ್ರ ಯಾವಾಗ ಆರೋಪಿಯಾದ್ನೋ ಆಗ ಸಿಸಿಬಿ ತನಿಖೆ ಚುರುಕಾಯಿತು. ಈಗ ಸರ್ಕಾರನೂ ಡ್ರಗ್ಸ್ ವಿರುದ್ಧದ ಸಮರಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದೆ. ಆದ್ರೂ ರಾಜಕಾರಣಿಗಳ ಮಕ್ಕಳನ್ನ ರಕ್ಷಿಸೋ ಕೆಲಸ ಆಗ್ತಾ ಇದೆಯಾ ಅನ್ನೋ ಗುಮಾನಿ ಇದೆ. ಅಂತಹ ಕೆಲಸ ಆಗಲ್ಲ ಅಂತ ಖುದ್ ಮುಖ್ಯಮಂತ್ರಿಗಳೇ ಡ್ರಗ್ಸ್ ವಿಷಜಾಲದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆದ್ರೆ ಡ್ರಗ್ಸ್ ಜಾಲದ ಆರೋಪಿ ನಟಿ ರಾಗಿಣಿಗೂ ಬಿಜೆಪಿಗೂ ಸಂಬಂಧ ಇದೆ ಅನ್ನೋದು ಸಿದ್ದರಾಮಯ್ಯ ಆರೋಪ. ನಡೀತಾ ಇದೆ. ಯಾವುದೇ ರೀತಿ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಬಹಳ ಬಿಗಿಯಾದಂತಹ ಕ್ರಮವನ್ನು ಮೊದಲ ಬಾರಿಗೆ ದೇಶದಲ್ಲಿ ನಾವು ತಗೊಂಡಿದ್ದೇವೆ. ಈಗ ರಾಗಿಣಿ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಬಟ್ ದೇರ್ ಆರ್ ಫೋಟೋಗ್ರಾಫ್ಸ್ ಟು ಶೋ ದಟ್ ಶಿ ಇಸ್ ಕ್ಯಾಂಪೇನ್ಡ್ ಇನ್ ದಿ ಬೈ ಎಲೆಕ್ಷನ್. ಗೊತ್ತಾಯ್ತಲ್ಲ, ಅದರಿಂದ ನಾನೀಗ ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಡಿಯೂರಪ್ಪನವರು ಯಾರನ್ನೂ ರಕ್ಷಿಸಲ್ಲ ಅಂತಿದ್ರು ಸಿದ್ದರಾಮಯ್ಯ ಸದನದಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ನಾನು ಡ್ರಗ್ ಮಾಫಿಯಾ ಬಗ್ಗೆನೂ ಮಾತಾಡ್ತೀವಿ, ಡಿಜೆ ಹಳ್ಳಿ ಪ್ರಕರಣದ ಬಗ್ಗೆನೂ ಮಾತಾಡ್ತೀವಿ, ಗೋಲಿಬಾರ್ ಬಗ್ಗೆನೂ ಮಾತಾಡ್ತೀವಿ, ಎಲ್ಲ ವಿಚಾರಗಳನ್ನು ಮತ್ತೆ ಬಿಲ್ಗಳ ಬಗ್ಗೆನೂ ಮಾತಾಡ್ತೀವಿ. ಏನೇನು ಅನ್ಯಾಯ ಆಗಿದೆಯೋ ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದು ಆಪೋಸಿಷನ್ ರೂಲಿಂಗ್ ಅಂತಲ್ಲ, ಜನ ವೋಟ್ ಹಾಕಿದ್ದಾರೆ. ನಮ್ಮ ಜವಾಬ್ದಾರಿ ಇದು, ಪ್ರತಿಯೊಬ್ಬರು ಬಂದು ಮಾತಾಡಬೇಕು. ಡ್ರಗ್ಸ್ ವಿಷಜಾಲದಲ್ಲಿ ರಾಜಕಾರಣಿಗಳ ಮಕ್ಕಳು ಇರೋದು ಜಗಜ್ಜಾಹೀರಾಗಿದೆ. ಆದ್ರೂ ಮಂತ್ರಿಗಳು ಮಾತ್ರ ಯಾರನ್ನೂ ರಕ್ಷಿಸಲ್ಲ, ಡ್ರಗ್ಸ್ ಜಾಲ ಕಿತ್ ಹಾಕದೆ ಬಿಡಲ್ಲ ಅಂತಿದ್ದಾರೆ. ಇನ್ನೊಂದ್ ಕಡೆ ಸಿಟಿ ರವಿ, ಜಮೀರ್ ಅಹಮದ್ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಜಮೀರ್ ಅಹಮದ್ ಅವರ ಪಾತ್ರ ಡ್ರಗ್ಸ್ ನಲ್ಲಿ ಎಷ್ಟಿದೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಅದು KGHಳ್ಳಿ ಪ್ರಕರಣದಲ್ಲಿ ಅಪರಾಧಿಗಳ ಪರವಾಗಿ ಅವರು ನಿಂತ ನಿಲುವಿತ್ತಲ್ಲ, ಜಮೀರ್ ಏನು ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು. ಮಾದಕ ವಸ್ತುಗಳ ಪ್ರಕರಣ ದಿನಕ್ಕೆ ಹೊಸ ಸಾಕ್ಷಿ ಆಧಾರಗಳ ಸಮೇತವಾಗಿ ತನಿಖೆ ಮುಂದುವರೆದಿದೆ. ಇದು ಪ್ರಗತಿಯಲ್ಲಿದೆ. ನಿಷ್ಪಕ್ಷಪಾತವಾಗಿ ನಿರ್ದಾಕ್ಷಿಣ್ಯವಾಗಿ ಕೆಲಸ ಮಾಡಲು ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ರಾಜಕಾರಣಿ ಇರಲಿ, ಉದ್ಯಮಿ ಇರಲಿ, ಎಂಥ ಬಲಾಢ್ಯ ಇರಲಿ, ಈ ಡ್ರಗ್ ಮಾಫಿಯಾದಲ್ಲಿ ಯಾರಿದ್ದಾರೆ ಅವರನ್ನ ಹೆಡಮುರಿ ಕಟ್ಟುವಂಥ ಕೆಲಸ ಸರ್ಕಾರ ಖಂಡಿತವಾಗಿಯೂ ಮಾಡುತ್ತೆ. ಏನಿವತ್ತು ಡ್ರಗ್ಸ್ ವಿಚಾರದಲ್ಲಿ ಏನು ತನಿಖೆಗಳಾಗ್ತಾ ಇದ್ದಾವೋ, ನಮ್ಮ ಸರ್ಕಾರ ಈ ಡ್ರಗ್ಸ್ ವಿಚಾರದಲ್ಲಿ ಬುಡ ಸಮೇತ ಕೂಡ ಕಿತ್ತಾಕಬೇಕನ್ನೋ ನಿರ್ಧಾರಗಳನ್ನು ತಗೊಂತಾ ಇದ್ದೀವಿ.
ಶಾಲಾ ಕಾಲೇಜುಗಳ ಮಕ್ಕಳನ್ನು ಡ್ರಗ್ಸ್ ವ್ಯಸನಿಗಳನ್ನಾಗಿ ಮಾಡಿ ಅದರಿಂದ ಬರುವ ಹಣವನ್ನ ಸಮಾಜ ವಿರೋಧಿ ಕೃತ್ಯಗಳಿಗೆ ಬಳಸುತ್ತಿದ್ದಾರೆ ಅನ್ನೋದು ಬಲವಾದ ಅನುಮಾನ. ಹೀಗಾಗಿ ಡ್ರಗ್ಸ್ ಜಾಲವನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅಂತಿರೋ ಸಿಸಿಬಿ ಪೊಲೀಸರಿಗೆ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು, ಯಾವುದೇ ರಾಜಕೀಯ ಹಸ್ತಕ್ಷೇಪಕ್ಕೂ ಅವಕಾಶ ಮಾಡಿಕೊಡಬಾರದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸ್ಯಾಂಡಲ್ವುಡ್ನ ಅರಗಿಣಿ ಇನ್ನು 5 ದಿನ ಪಂಜರದ ಗಿಣಿ ಆಗಿರಲೇಬೇಕು. ಸಿಸಿಬಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು. 3 ದಿನದಿಂದ ಸಿಸಿಬಿ ವಶದಲ್ಲಿರುವಂತಹ ರಾಗಿಣಿ ಸಿಸಿಬಿ ಅವರು ಕೇಳುವಂತಹ ಯಾವುದೇ ಪ್ರಶ್ನೆಗಳು ಕೂಡ ಸರಿಯಾಗಿ ಉತ್ತರ ಕೊಡ್ತಾನೆ ಇಲ್ವಂತೆ. ರಾಗಿಣಿ ವಿಚಾರಣೆ ಸರ್ಕಸ್ ಏನು ಮಾಡ್ತಿದ್ದಾರೆ, ಪೊಲೀಸರಿಗೆ ಏನೇನು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ, ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು. ಇನ್ನು 5 ದಿನ ಸಿಸಿಬಿ ಪಂಜರದಲ್ಲಿ ರಾಗಿಣಿ. ಸಿಸಿಬಿ ತನಿಖೆಗೆ ಸಹಕಾರ ಕೊಡ್ತಿಲ್ವಾ ಸ್ಯಾಂಡಲ್ವುಡ್ ಗಿಣಿ? ಸ್ಯಾಂಡಲ್ವುಡ್ ತುಪ್ಪದ ಹುಡುಗಿ ರಾಗಿಣಿಗೆ ಇನ್ನು 5 ದಿನ ಸಿಸಿಬಿ ವಿಚಾರಣೆ ಫಿಕ್ಸ್ ಆಗಿದೆ. ಮಹಿಳಾ ಸಾಂತ್ವನ ಕೇಂದ್ರವೇ ರಾಗಿಣಿಗೆ ಪಂಜರ. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಗಿಣಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. 10 ದಿನ ಕಸ್ಟಡಿಗೆ ನೀಡುವಂತೆ ಸಿಸಿಬಿ ಮನವಿ ಕೂಡ ಮಾಡಿಕೊಂಡಿತ್ತು. ಆದ್ರೆ 5 ದಿನಗಳ ಕಾಲ ಅಂದ್ರೆ ಶುಕ್ರವಾರದವರೆಗೂ ಸಿಸಿಬಿ ಕಸ್ಟಡಿಯಲ್ಲೇ ರಾಗಿಣಿ ಇರಬೇಕಾಗಿದೆ. ರಾಗಿಣಿಗೆ 5 ದಿನ ಡ್ರಿಲ್ ತಪ್ಪಿದ್ದಲ್ಲ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ರಾಗಿಣಿ ವಿಚಾರಣೆ ಮುಂದುವರಿತಾ ಇದೆ. ತನಿಖಾಧಿಕಾರಿ ಪೂರ್ಣಿಮಾ ರಾಗಿಣಿ ವಿಚಾರಣೆ ನಡೆಸುತ್ತಿದ್ದಾರೆ. ಆದ್ರೆ ರಾಗಿಣಿ ಮಾತ್ರ ಯಾವುದಕ್ಕೂ ಉತ್ತರಿಸ್ತಾನೆ ಇಲ್ಲ. 3 ದಿನದಿಂದ ರಾಗಿಣಿ ವಿಚಾರಣೆ ನಡೀತಾ ಇದ್ರು ಸಿಸಿಬಿ ಅಧಿಕಾರಿಗಳಿಗೆ ಡ್ರಗ್ಸ್ ಬಗ್ಗೆ ಬಾಯ್ ಬಿಡಿಸೋಕ್ ಆಗ್ತಾ ಇಲ್ಲ. ಸಿಸಿಬಿ ಅಧಿಕಾರಿಗಳು ಏನ್ ಕೇಳಿದ್ರು ಹಾರಿಕೆ ಉತ್ತರವೇ ಸಿಗ್ತಾ ಇದೆ. ಬಂಧಿತರಾಗಿರುವವರ ಹೇಳಿಕೆಗಳನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಇದಕ್ಕೂ ಮುನ್ನ ಲೂನ್ ಪೆಪ್ಪರ್, ವಿರೇನ್ ಖನ್ನಾ, ರವಿಶಂಕರ್ ಇನ್ನಿತರರು ಕೊಟ್ಟಿದ್ದ ಹೇಳಿಕೆಗಳನ್ನ ಮುಂದಿಟ್ಕೊಂಡು ರಾಗಿಣಿಗೆ ಪ್ರಶ್ನೆ ಕೇಳಿದ್ರು ಸರಿಯಾದ ಉತ್ತರ ನೀಡ್ತಿಲ್ಲ. ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆ ಅಲರ್ಜಿ. ಒಂದ್ ಕಡೆ ತನಿಖಾಧಿಕಾರಿಗಳು ವಿಚಾರಣೆ ಮಾಡಲು ಮುಂದಾದ್ರೆ ರಾಗಿಣಿ ಮಾತ್ರ ಒಂದಿಲ್ಲೊಂದು ಕಿರಿಕ್ ಮಾಡ್ತಾನೆ ಇದ್ದಾರೆ. ನಿನ್ನೆ ಮೊನ್ನೆ ಸೊಳ್ಳೆಕಾಟ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿದ್ದ ರಾಗಿಣಿ ಬೆನ್ನು ನೋವು, ಜ್ವರ ಕಾಣಿಸಿಕೊಂಡು ವಿಚಾರಣೆ ತಪ್ಪಿಸಿಕೊಂಡಿದ್ರು. ಈಗ ಅಲರ್ಜಿ ಸಮಸ್ಯೆ ಎದುರಾಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದವರು ಸಾಮಾನ್ಯ ಕೊಠಡಿಯಲ್ಲಿ ಕಾಲ ಕಳೆಯುವಂತಾಗಿರೋದ್ರಿಂದ ಅಲರ್ಜಿ ಸಮಸ್ಯೆ ಕಾಣಿಸಿದೆಯಂತೆ. ಸದ್ಯ ವೈದ್ಯರು ರಾಗಿಣಿ ಅಲರ್ಜಿಗೆ ಟ್ರೀಟ್ಮೆಂಟ್ ನೀಡಿದ್ದಾರೆ. ರಾಗಿಣಿ ವಿಚಾರಣೆ ನಾಳೆಯಿಂದ ಇನ್ನಷ್ಟು ಜೋರಾಗಲಿದೆ. ನಾನು ಸಿಗರೆಟ್ ಸೇದಲ್ಲ. ನಟಿ ರಾಗಿಣಿ ಸಿಗರೆಟ್ ಸೇದೋದೇ ಇಲ್ವಂತೆ. ವಿಚಾರಣೆ ವೇಳೆ ತನಿಖಾಧಿಕಾರಿಗಳಿಗೆ ನನಗೆ ಸಿಗರೆಟ್ ಸೇದೋ ಚಟ ಇಲ್ಲ ಅಂದಿದ್ದಾರೆ. ನಾನೊಬ್ಬಳು ಮಧ್ಯಮ ವರ್ಗದ ಕುಟುಂಬದವಳು. ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಬೆಳೆದು ಮೇಲ್ ಬಂದಿದ್ದೀನಿ. ನಾನೊಬ್ಬಳು ಸ್ಟಾರ್. ಹೀಗಾಗಿ ಕೆಲವರು ನನ್ನ ಜೊತೆ ಮಾತಾಡಿರಬಹುದು. ನನಗೂ ಡ್ರಗ್ಸ್ಗೂ ಸಂಬಂಧವಿಲ್ಲ ಎಂದಿದ್ದಾರಂತೆ. ವಾರಕ್ಕೊಂದು ಪಾರ್ಟಿ ಫಿಕ್ಸ್. ರವಿ ರಾಗಿಣಿಗೆ ಬೇಕೇ ಬೇಕಿತ್ತಂತೆ ಡ್ರಗ್ಸ್. ವಿಚಾರಣೆ ವೇಳೆ ಆರೋಪಿಗಳು ಇನ್ನಷ್ಟು ಮಹತ್ವದ ಮಾಹಿತಿ ನೀಡಿದ್ದಾರೆ. ಅದೇನಂದ್ರೆ ರವಿಶಂಕರ್ ಮತ್ತು ರಾಗಿಣಿ ವೀಕ್ಲಿ ಒನ್ಸ್ ಪಾರ್ಟಿಗೆ ಮಿಸ್ ಮಾಡದೆ ಹಾಜರಾಗ್ತಿದ್ರಂತೆ. ಆ ಪಾರ್ಟಿಗೆ ಹೋದ್ರೆ ರವಿಶಂಕರ್ ಮತ್ತು ರಾಗಿಣಿಗೆ ಡ್ರಗ್ಸ್ ಬೇಕೇ ಬೇಕಿತ್ತಂತೆ. ಆರೋಪಿ ಲೂಮ್ ಪೆಪ್ಪರ್ನಿಂದ ರವಿಶಂಕರ್ ಡ್ರಗ್ಸ್ ಪಡೀತಾ ಇದ್ದ. ಇದನ್ನ ರಾಗಿಣಿ ಜೊತೆಯಲ್ಲೇ ರವಿಶಂಕರ್ ತೆಗೆದುಕೊಳ್ತಿದ್ದಂತೆ. ಪಾರ್ಟಿಯಲ್ಲಿ ಇಬ್ರು ಡ್ರಗ್ಸ್ ಸೇವನೆ ಮಾಡಿ ಮೋಜು ಮಸ್ತಿ ಮಾಡ್ತಿದ್ರಂತೆ. ಹೆಚ್ಚಾಗಿ ರೆಸಾರ್ಟ್ಗಳಲ್ಲಿ ಪಾರ್ಟಿ ನಡೀತಾ ಇತ್ತು. ರವಿಶಂಕರ್ನಿಂದ ಡ್ರಗ್ಸ್ ಪಡೆದ ನಟಿ ತನ್ನ ಸ್ನೇಹಿತರಿಗೂ ತಲುಪಿಸ್ತಾ ಇದ್ಲು ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ರಾಗಿಣಿ ಆಪ್ತನ ಮೊಬೈಲ್ನಲ್ಲಿದೆ ಸೀಕ್ರೆಟ್. ಡ್ರಗ್ ಪೆಡ್ಲರ್ಗಳ ಜೊತೆ ಚಾಟಿಂಗ್. ಇನ್ನು ರಾಗಿಣಿ ಆಪ್ತ ರವಿಶಂಕರ್ ಮೊಬೈಲ್ನಲ್ಲಿ ಡ್ರಗ್ಸ್ ಪೆಡ್ಲರ್ಗಳ ಜೊತೆಗಿನ ಚಾಟಿಂಗ್ ಪತ್ತೆಯಾಗಿದೆ. ಲೂಮ್ ಪೆಪ್ಪರ್ ಸೇರಿದಂತೆ ಕೆಲ ಡ್ರಗ್ ಪೆಡ್ಲರ್ಗಳ ಜೊತೆ ರವಿಶಂಕರ್ ಇಂಗ್ಲಿಷ್ನಲ್ಲಿ ಚಾಟಿಂಗ್ ಮಾಡಿದ್ದಾರೆ. ಡ್ರಗ್ ಪೆಡ್ಲರ್ಗಳ ಜೊತೆ ನಡೆಸಿರೋ ಸಂದೇಶದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಪೇಜ್ 3 ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ ಕೆಲ ಆಯೋಜಕರ ಜೊತೆಗೂ ಚಾಟ್ ಮಾಡಿರುವುದು ಪತ್ತೆಯಾಗಿದೆ. ಆ ಸಂದೇಶದ ಮಾಹಿತಿ ಆಧರಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಮೊದಲು ಲೂಮ್ ಪೆಪ್ಪರ್ ನನಗೆ ಆಫ್ರಿಕನ್ ಭಾಷೆ ಮಾತ್ರ ಬರುತ್ತೆ, ಇಂಗ್ಲಿಷ್ ಬರೋದಿಲ್ಲ ಅಂತ ಡ್ರಾಮಾ ಮಾಡ್ತಿದ್ದ. ಆಗ ರವಿಶಂಕರ್ ಮೊಬೈಲ್ಗೆ ಇಂಗ್ಲಿಷ್ನಲ್ಲಿ ವಾಟ್ಸ್ಆಪ್ ಸಂದೇಶ ಕಳುಹಿಸಿದ್ದನ್ನ ಅಧಿಕಾರಿಗಳು ಮುಂದಿಟ್ಟಿದ್ದಾರೆ. ಚಾಟಿಂಗ್ ಲಿಸ್ಟ್ ನೋಡಿ ಆರೋಪಿ ಲೂಮ್ ಪೆಪ್ಪರ್ ತೆಪ್ಪಗಾಗಿ ಸಿಸಿಬಿ ತನಿಖೆಗೆ ಸಹಕರಿಸಿದ್ದಾನೆ.
ಲೋಂಗ್ ಪೆಪ್ಪರ್ ಜೊತೆ ಹೈಫೈ ಪಾರ್ಟಿ ಆಯೋಜಕರಷ್ಟೇ ಅಲ್ಲ, ಪ್ರತಿಷ್ಠಿತ ಕಾಲೇಜಿನ ಕೆಲ ವಿದ್ಯಾರ್ಥಿಗಳೊಂದಿಗೂ ಸಂಪರ್ಕ ಹೊಂದಿದ್ರು ಎನ್ನಲಾಗಿದೆ. ಮಹದೇವಪುರ ವಲಯದ ಕೆಲ ಟೆಕ್ಕಿಗಳೊಂದಿಗೂ ಲೋಂಗ್ ಪೆಪ್ಪರ್ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ದಂತೆ. ಇನ್ನು ಡ್ರಗ್ಸ್ ದಂಧೆ ಸಂಬಂಧ ಸಿಸಿಬಿ ಪೊಲೀಸರು ಮತ್ತೊಬ್ಬ ಪೆಡ್ಲರ್ ನಯಾಜ್ ಎಂಬುವನನ್ನ ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಡ್ರಗ್ ಪೆಡ್ಲರ್ ನಯಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಬಂಧನವಾಗಿದ್ದ ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ನಯಾಜ್ನನ್ನ ವಶಕ್ಕೆ ಪಡೆಯಲಾಗಿದ್ದು, ಮೊಬೈಲ್ ಸೀಸ್ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆರೋಪಿ ನಯಾಜ್ ನಟ ನಟಿಯರಿಗೆ ಡ್ರಗ್ಸ್ ಪೂರೈಸ್ತಾ ಇದ್ದ ಎನ್ನಲಾಗಿದೆ. ಸದ್ಯ ಸ್ಯಾಂಡಲ್ವುಡ್ನಲ್ಲಿನ ಡ್ರಗ್ಸ್ ತನಿಖೆ ಚುರುಕಾಗಿದ್ದು, ರಾಗಿಣಿ ಕಸ್ಟಡಿ ಇನ್ನು 5 ದಿನ ವಿಸ್ತರಣೆಯಾಗಿದೆ. ಹೀಗಾಗಿ ಅಷ್ಟರೊಳಗೆ ಇನ್ನಷ್ಟು ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಒಂದ್ ಕಡೆ ನಟಿ ಸಂಜನಾ ಗಲ್ರಾಣಿ, ಇನ್ನೊಂದು ಕಡೆ ಪ್ರಶಾಂತ್ ಸಂಬರ್ಗಿ. ಇವರಿಬ್ಬರ ಕಚ್ಚಾಟ ನಿಲ್ಲೋ ಹಂಗೆ ಕಾಣಿಸ್ತಿಲ್ಲ. ಸಂಜನಾ ವಿರುದ್ಧ ಸಂಬರ್ಗಿ ಒಂದಾದ್ಮೇಲೆ ಒಂದು ಆರೋಪ ಮಾಡ್ತಿದ್ರೆ ಸಂಜನಾ ಅದಕ್ಕೆ ತಕ್ಕ ತಿರುಗೇಟು ಕೊಡ್ತಿದ್ದಾರೆ. ಡ್ರಗ್ಸ್ ದಂಧೆ ಕೇಸಲ್ಲಿ ಸಂಜನಾ ಪಾತ್ರವಿದೆ ಅಂತ ಸಂಬರ್ಗಿ ಆರೋಪ ಮಾಡ್ತಿದ್ದಾರೆ. ಇವತ್ತು ಅದಕ್ಕೆ ಗರಂ ಆದರೂ ಸಂಜನಾ ಗಲ್ರಾಣಿ, ಸಖತ್ತಾಗಿ ಕಿಡಿಕಾರದ್ರು, ಜೊತೆ ಕಣ್ಣೀರು ಕೂಡ ಹಾಕಿದ್ರು. ಹಾಗಾದ್ರೆ ಇವತ್ತೇನು ನಡೀತು? ಇಲ್ಲಿದೆ ನೋಡಿ ರಿಪೋರ್ಟ್. ಸ್ಯಾಂಡಲ್ವುಡ್ನಲ್ಲಿ ಒಂದ್ ಕಡೆ ಡ್ರಗ್ಸ್ ತನಿಖೆ ಜೋರಾಗಿದ್ರೆ ಮತ್ತೊಂದ್ ಕಡೆ ನಟಿ ಸಂಜನಾ ಹಾಗೂ ಪ್ರಶಾಂತ್ ಸಂಬರ್ಗಿ ನಡುವೆ ವಾರ್ ಶುರುವಾಗಿದೆ. ಸಂಜನಾ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಂತ ಪ್ರಶಾಂತ್ ಸಂಬರ್ಗಿ ಮೇಲೆ ಸಂಜನಾ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಸಂಬರ್ಗಿಯನ್ನ ಬಾಯಿಗೆ ಬಂದಂತೆ ಬೈದಂತ ಸಂಜನಾ, ನಮ್ಮ ಫ್ಯಾಮಿಲಿಗೆ ಏನಾದ್ರೂ ಆದ್ರೆ ನಿನ್ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ದಯವಿಟ್ಟು ಸರ್ ಅವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿ ನಾಯಿ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಸರ್? ಕೈ ಮುಗ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ತುಂಬಾ ಕಷ್ಟ ಪಟ್ಬಿಟ್ಟು ನಾನು ಕಲಾವಿದೆಯಾಗಿ ಮೇಲ್ ಬಂದಿದ್ದೀನಿ. ಶ್ರೀಲಂಕಾದ ಕೆಸಿನೋ ಒಂದರ ಪಾರ್ಟಿಯಲ್ಲಿ ಸಂಜನಾ ಇದ್ದಂತ ವಿಡಿಯೋ ಒಂದನ್ನ ಸಂಬರ್ಗಿ ರಿಲೀಸ್ ಮಾಡಿದ್ರು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಂತ ಸಂಜನಾ, ಎಲ್ಲಾ ಸೆಲೆಬ್ರಿಟಿಗಳಂತೆಯೇ ನಾನು ಕೂಡ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ನನ್ನ ಅಪ್ಪ ಅಮ್ಮನ ಜೊತೆಲಿದ್ರು ಅಂತ ಸಂಜನಾ ಹೇಳಿದ್ದಾರೆ. ಈ ವಿಡಿಯೋ ನೀವು ಎಲ್ಲಿಂದನೂ ಸೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಇದು ಆಸ್ ಅ ಗೆಸ್ಟ್ ಹಾಕಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಅಲ್ಲೇ ಇದೆ. ಜಮೀರ್ ಅಹಮದ್ ಅಲ್ಲ, ಅಲ್ಲಿ ಕಸಿನೋನಲ್ಲಿ ಇಡೀ ಕರ್ನಾಟಕನೇ ಉಪೇಂದ್ರ ಸರ್ ಹೋಗಿದ್ದಾರೆ, ಯಶ್ ಸರ್ ಹೋಗಿದ್ದಾರೆ, ಎಲ್ಲ ಪ್ರೊಡ್ಯೂಸರ್ಸ್ ಹೋಗಿದ್ದಾರೆ. ಅಲ್ಲಿ ಹೋದ್ರೆ ಅಲ್ಲಿ ನನ್ನ ತಂದೆ ತಾಯಿನೂ ನನ್ನ ಜೊತೆನೇ ಇದ್ದಾರೆ. ವೇದಿಕೆ ಮೇಲೆ ಕರೆದ್ಬಿಟ್ಟು ಸನ್ಮಾನ ಮಾಡ್ತಾರೆ. ಓಕೆ, ಗೊತ್ತಿರೋರು ಬಂದಿದ್ದಾರೆ ಅಂತ. ಇನ್ನು ಸಂಜನಾ ತಾಯಿಗೆ ಈ ಎಲ್ಲ ಬೆಳವಣಿಗೆಗಳಿಂದ ಆರೋಗ್ಯ ಹದಗೆಟ್ಟಿದೆಯಂತೆ. ಒಂದ್ ವೇಳೆ ನಮ್ಮ ಅಮ್ಮನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾ ಸತ್ರು ನಿನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ಸಂಜನಾ ಖಡಕ್ ಆಗಿ ಬೆದರಿಕೆ ಹಾಕಿದ್ದಾರೆ. ಹರಾಸ್ಮೆಂಟ್ ಆಗೋಗಿದೆ ನನಗೆ. ಅಮ್ಮಂಗೆ ಬೇಜಾರಲ್ಲ, ಅಮ್ಮಂಗೆ ಎದೆಯಲ್ಲಿ ನೋವಾಗ್ತಾ ಇದೆ. ಹರ್ ಹಾರ್ಟ್ ಇಸ್ ವೀಕ್, ಶಿ ಹ್ಯಾಸ್ ಲೋ ಬ್ಲಡ್ ಸಪ್ಲೈ. ಅವ್ರಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಅಲ್ಲಿ ಇದಾರೆ ಅವರು. ಹರ್ ಬ್ಲಡ್ ಇಸ್ ಥಿಕ್, ಶಿ ಹ್ಯಾಸ್ ಲೋ ಬ್ಲಡ್ ಸಪ್ಲೈ ಟು ಹರ್ ಆರ್ಟರೀಸ್. ಬ್ಲಡ್ ಟಿನ್ನರ್ಸ್ ಮೇಲೆ ಇರ್ತಾರೆ ನಮ್ಮಮ್ಮ. ಈ ಪ್ರಶಾಂತ್ ಸಂಬರ್ಗಿ ಇನ್ನ ಮಾತಾಡಿದ್ರೆ ನನ್ನ ಅಮ್ಮಂಗೆ ಏನಾದ್ರೂ ಆದ್ರೆ ನಾನು ಸತ್ ಹೋದ್ರು ಅವನ್ನ ನಾನು ಬಿಡಲ್ಲ. ಸಾಕು. ಇನ್ನು ಜಮೀರ್ ಅಹಮದ್ ಅವರು ಆಯೋಜಿಸಿದಂತ ಪಾರ್ಟಿಗೆ ಹೋಗಿದ್ರು ಅನ್ನೋ ಸಂಬರ್ಗಿ ಆರೋಪಕ್ಕೆ ಸಂಜನಾ ಗರಂ ಆದ್ರು. ಜಮೀರ್ ಅಹಮದ್ ಯಾರು ಅನ್ನೋದು ಗೊತ್ತಿಲ್ಲ, ಅವರು ದೊಡ್ಡ ಶಾಸಕರು. ಜಮೀರ್ ಅಹಮದ್ ಅವರೇ ಈ ಸಂಬರ್ಗಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಕಣ್ಣೀರಿಟ್ಟು ಬೇಡಿಕೊಂಡ್ರು. ರಾಹುಲ್ ತಪ್ಪು ಮಾಡಿದ್ರೆ ನಂಗ್ಯಾಕ್ ಶಿಕ್ಷೆ ಅಂತ ಅಳಲನ್ನ ತೋಡಿಕೊಂಡ್ರು. ಅಲ್ಲದೆ ಸಂಬರ್ಗಿ ಒಬ್ಬ ಬೀದಿ ನಾಯಿ ಅಂತ ಗರಂ ಆದ್ರು. ನನ್ನ ಸ್ವಂತ ತಮ್ಮ ಇದ್ರು ನನ್ನ ತಪ್ಪೇನು? ಸ್ವಂತ ತಮ್ಮ ನನಗಲ್ಲ ಅವನು. ಓಕೆ, ನಿಮ್ಮ ತಮ್ಮ ಮರ್ಡರ್ ಮಾಡಿದ್ರೆ ನಿಮಗೆ ಬೇಳಿಗೆ ಎತ್ತಿಸ್ತಾರಾ? ನಿಮಗೆ ನೆಣಗೆ ಹಾಕ್ತಾರಾ? ನನಗೆ ಯಾಕೆ ಟಾರ್ಚರು? ಅವನು ಬೀದಿಯಲ್ಲಿ ಬಿದ್ದಿದ್ದ ನಾಯಿ ಬೇರೆ ಎಲ್ಲಾನ ಕೆಳಗಿಳಿತಿದ್ದಾನೆ ಸರ್. ಮತ್ತಿನ್ನೇನು? ಸಂಬರ್ಗಿ ಸುಖ ಸುಮ್ಮನೆ ಪ್ರಚಾರಕ್ಕಾಗಿ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿರುವಂತ ಸಂಜನಾ, ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಸಂಬರ್ಗಿ ಹಾಗೂ ಸಂಜನಾ ಜಗಳ ಇನ್ನೆಲ್ಲಿಗೆ ಬಂದು ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಡ್ರಗ್ಸ್ ಜಾಲ ಕರ್ನಾಟಕದಲ್ಲಿ ದೊಡ್ಡ ಮಾಫಿಯಾ ಥರ ಇದೆಯಂತೆ. ದುರಂತ ಅಂದರೆ ಪೊಲೀಸಪ್ಪನ ಮಗ ಅರೆಸ್ಟ್ ಆಗಿದ್ದಾನೆ. ಏನು ನಡೀತು ಅಂತ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ ಹೋಗಬೇಕಾಯ್ತು.